ಮತ್ತೆ ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಈಗಾಗಲೇ ಏನಂತಂದರೆ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕದನ ಜೊತೆಗೆ ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತುಕತೆಗಳು ನಡೀತಾ ಇದ್ದರೆ, ಇತ್ತ ಬಿ ಜೆ ಪಿನಲ್ಲಿ ಏನಂತಂದರೆ ಬಿ ಜೆ ಪಿ ಯಾವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತೋ ಆಗಿನಿಂದಲೇ ಬಿ ಜೆ ಪಿಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದಂತೂ ಸಹಜ. ಹಿಂದುತ್ವದ ಟ್ರಂಪ್ ಕಾರ್ಡನ್ನು ಬಳಸ್ಕೊಂಡು ಇಷ್ಟು ದಿನಗಳವರೆಗೆ ಏನಂತಂದರೆ ಬಿ ಜೆ ಪಿ ದೊಡ್ಡ ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು. ಅಷ್ಟೇ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಂತಹ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಅವರನ್ನು ಪಕ್ಷದಿಂದ ಹೊರಗಡೆ ತೆಗೆದ್ರೆ ಸುಮ್ಮನಿರ್ತಾರೆ ಎನ್ನುವಂತಹ ಮೈಂಡ್ಸೆಟ್ಟಲ್ಲಿದ್ದರೇನೋ ಅಂತ ಅನಿಸುತ್ತೆ ಹೈಕಮಾಂಡ್ನವರು ಮತ್ತು ರಾಜ್ಯದ ನಾಯಕರು, ಬಿ ಜೆ ಪಿ ನಾಯಕರು. ಆದರೆ ಯತ್ನಾಳ್ ಅವರ ಹೋರಾಟ ಇನ್ನೂವರೆಗೂ ನಿಂತಿಲ್ಲ. ಯತ್ನಾಳ್ ಅವರು ಏನು ಹೇಳ್ತಾರೆ ಅಂತಂದರೆ, ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೇ ಇಳಿಸ್ತೀವಿ ಅಂತ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕುಟುಂಬ ರಾಜಕಾರಣವನ್ನು ಬೇರು ಸಹಿತ ಕಿತ್ತು ಎಸೆಯುವಂತಹ ಶಪಥವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕೇಳಿದ್ರು, ನೀವು ಬಿ ಜೆ ಪಿಗೆ ಮತ್ತೆ ಕರೆದ್ರೆ ಹೋಗ್ತೀರಾ ಅಂತ ಕೇಳಿದ್ರು. ನೆವರ್, ನಾನಂತೂ ಹೋಗಲ್ಲ. ಯಾವಾಗ ವಿಜಯೇಂದ್ರ ಅವರು ಕೆಳಗಿಳಿತಾರೋ, ಯಾವಾಗ ಕುಟುಂಬ ರಾಜಕಾರಣ ಸ್ಟಾಪ್ ಆಗುತ್ತೋ, ನಿಲ್ಲತ್ತೋ, ಆಗ ಮಾತ್ರ ನಾನು ಏನಂತಂದರೆ ಬಿ ಜೆ ಪಿಗೆ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಈಗ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ನಿನಗೆ ದಮ್ಮಿದ್ರೆ ರಾಜೀನಾಮೆ ಕೊಡು. ಇಬ್ಬರು ಕೂಡ ಅಂದರೆ ವಿಜಯೇಂದ್ರ ಅವರಿಗೆ ಒಂದು ಸವಾಲು ಹಾಕಿದ್ದಾರೆ. ಏನು ಸವಾಲು ಹಾಕಿದ್ದಾರೆ? ವಿಜಯೇಂದ್ರ ಅವರೇ, ನೀವು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ, ನಾನೂ ಕೊಡ್ತೀನಿ, ಇಬ್ಬರು ಕೂಡ ಚುನಾವಣೆಗೆ ಹೋಗೋಣ, ಇಬ್ಬರು ಕೂಡ ಚುನಾವಣೆಯನ್ನು ಎದುರಿಸೋಣ, ಯಾರು ಗೆಲ್ತಾರೆ ನೋಡೇ ಬಿಡೋಣ ಅನ್ನುವಂಥ ಒಂದು ದೊಡ್ಡ ಸವಾಲನ್ನು ಹಾಕಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಕುಟುಂಬವೊಂದರಿಂದ ಬಿ ಜೆ ಪಿ ಮುಕ್ತಗೊಳಿಸುವವರೆಗೂ ಆ ಪಕ್ಷಕ್ಕೆ ಮರಳಿ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಹೇಳಿದ್ದಾರೆ. ಜೊತೆಗೆ 3000 ಮಠದಲ್ಲಿ ಬುಧವಾರ ಮಾತನಾಡಿದಂತಹ ಸಂದರ್ಭದಲ್ಲಿ, ಯಾವುದೇ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಶಾಶ್ವತವಲ್ಲ, ಹೀಗಾಗಿ ಆ ಕುಟುಂಬ ಒಂದು ದಿನ ಅಂದರೆ ಅಂತ್ಯವಾಗುವುದಂತೂ ಶತಸಿದ್ಧ. ರಾಜ್ಯವನ್ನಾಳಿದ ಅರಸರು, ಜೊತೆಗೆ KH ಪಾಟೀಲ್ ಆಗಿರಬಹುದು, ವೀರೇಂದ್ರ ಪಾಟೀಲ್ ಆಗಿರಬಹುದು, ನಿಜಲಿಂಗಪ್ಪ ಅವರು ಆಗಿರಬಹುದು, ಅವರ ಫ್ಯಾಮಿಲಿ ಎಲ್ಲಿ ಹೋಯಿತು? ಹಾಗಾಗಿ ಕುಟುಂಬದ ಕೈಗೆ ಯಾವತ್ತೂ ಕೂಡ ಕುಟುಂಬದ ಕೈಗೆ ಪಕ್ಷವನ್ನು ಕೊಡಬಾರದು, ಅದು ಕೊಡುವಂತಹ ಕೆಲಸವಾಗಬಾರ್ದು, ಯಾಕಂತಂದರೆ ಆ ಪಕ್ಷದ ಅಂತ್ಯವಾಗುತ್ತೆ ಅನ್ನೋದರ ಮೂಲಕ ಹೇಳಿದ್ದಾರೆ. ಇನ್ನು ಯತ್ನಾಳ್ ಅವರು ವಿಜಯೇಂದ್ರ ಅವರಿಗೆ ಏನು ಸವಾಲು ಹಾಕಿದ್ದಾರೆ? ಯತ್ನಾಳ್ ರಾಜೀನಾಮೆ ಕೊಟ್ಟು ಮಾತನಾಡಲಿ ಎಂದಿರುವಂತಹ ವಿಜಯೇಂದ್ರ ಅವರು ಹೇಳಿಕೆಗೆ ತಿರುಗೇಟು ನೀಡಿದಂತಹ ಯತ್ನಾಳ್ ಅವರು, ನಮ್ಮ ಭಿಕ್ಷೆಯಿಂದ MLA ಆಗಿದ್ದೀಯಾ ಎಂದು ವಿಜಯೇಂದ್ರಗೆ ನೇರವಾಗಿ DK ಶಿವಕುಮಾರ್ ಅವರು ಹೇಳಿದರು. ಆದರೆ ಇದಕ್ಕೆ ಯಾಕೆ ನೇರವಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ? ಕಾಂಗ್ರೆಸ್ನಿಂದ ನಾಗರಾಜ್ ಗೌಡ ಅವರನ್ನು ನಿಲ್ಲಿಸಿದರೆ ಎಲ್ಲಿ ಶಿಕಾರಿಪುರದ ಅಂದರೆ ವಿಜಯೇಂದ್ರ ಅವರು ನಿಂತಿದ್ರಲ್ಲ ಆ ಒಂದು ಕ್ಷೇತ್ರದಲ್ಲಿ, ಆ ಟೈಮಲ್ಲಿ 30,000 ಮತಗಳ ಅಂತರದಿಂದ ವಿಜಯೇಂದ್ರ ಅವರು ಸೋಲ್ತಾ ಇದ್ರು. ಅವರು ರಾಜೀನಾಮೆ ನೀಡಿ ಶಿಕಾರಿಪುರದಿಂದ ಚುನಾವಣೆ ಎದುರಿಸಲಿ ಅಂತ ಹೇಳಿದ್ದಾರೆ. ನಾನು ಕೂಡ ವಿಜಯಪುರದಿಂದ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ನಾನು ಚುನಾವಣೆಗೆ ಹೋಗೋಣ, ನಾನು ಚುನಾವಣೆಗೆ ಹೋಗ್ತೀನಿ, ನೀನು ಚುನಾವಣೆಗೆ ಹೋಗು, ಯಾರು ಗೆಲ್ತಾರೆ ನೋಡೋಣ ಅನ್ನುವಂತಹ ಸವಾಲು ಹಾಕಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂತಂದರೆ, ಎಷ್ಟು ವಿಜಯೇಂದ್ರ ಅಂದರೆ ಎಷ್ಟು ಯತ್ನಾಳ್ ಅವರನ್ನು ಕೆಣಗ್ತಿರೋ ಅಷ್ಟು ದೊಡ್ಡ ಹುಣ್ಣಾಗ್ತಾ ಹೋಗ್ತಾ ಇದೆ, ಗಾಯ ಜಾಸ್ತಿ ಆಗ್ತಾ ಇದೆ, ಮಾಯವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಇದೇ ಒಂದು ಗಾಯ ದೊಡ್ಡ ಗಾಯವಾಗುವಂದರೆ, ಈಗೇನು ಬೆಂಕಿ ಹೊತ್ಕೊಂಡಿದೆಯಲ್ಲ ಯತ್ನಾಳ್ ಅವರ ಒಂದು ಕಿಡಿ, ಅದು ಮುಂದಿನ ದಿನಗಳಲ್ಲಿ BJPಗೆ ಜ್ವಾಲಾಮುಖಿಯಾಗಿ ಸ್ಫೋಟವಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇದಕ್ಕೇನಾದರೂ ಮುಲಾಮು ಹಚ್ಚಲೇಬೇಕು, ಇಲ್ಲ ಅಂತಂದರೆ ಇದು ದೊಡ್ಡ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇದೆ. ಇನ್ನು ವಿಜಯ್ ಅಂದರೆ ಈಗಾಗಲೇ ಅಂದರೆ ಮತ್ತೊಂದೇನಂತಂದರೆ, ಈ BJPಯವರು ಸ್ವಾಮೀಜಿಗಳನ್ನು ತಂದು ಸಮಾವೇಶ ಮಾಡ್ತಾರೆ, ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಇದರ ಬಗ್ಗೆಯೂ ಕೂಡ ಯತ್ನಾಳ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ದುಡ್ಡು ಕೊಟ್ಟು ಸ್ವಾಮೀಜಿಗಳನ್ನು ಖರೀದಿ ಮಾಡ್ತಾರೆ, ಹೀಗಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳು ಅವರ ಬೆನ್ನು ಬಿದ್ದಿದ್ದಾರೆ, ಅದಕ್ಕೋಸ್ಕರ ಈ ಸ್ವಾಮೀಜಿಗಳನ್ನು ನಂಬಬೇಡಿ, ಸ್ವಾಮೀಜಿಗಳಿಗೆ ಹಣ ಕೊಟ್ಟು ಆಮಿಷ ಒಡ್ಡಿ ಅವರನ್ನು ತಂದು ಕೂರಿಸಿ ಭಾಷಣವನ್ನು ಮಾಡಿಸ್ತಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟು ಈಗ ಯತ್ನಾಳ್ ಅವರು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ನೇರವಾಗಿ ಅಖಾಡಕ್ಕೆ ರೆಡಿಯಾಗಿದ್ದಾರೆ.